ಈ ದುರ್ಬುದ್ಧಿ ನಿನಗೆ ಹೇಗೆ ಬಂದಿದೆ? ಈ ರೀತಿ ಕುಡಿದು ಬೀದಿ ಬೀದಿಯಲ್ಲಿ ಬೀಳ್ತಾ ಇದೆಯಲ್ಲ, ಈ ರೀತಿ ಮಾಡಿದ್ರೆ ನಿನಗಾಕು ಹೇಗೆ ಅರ್ಥವಾಗುತ್ತೆ ಮಾವ ನನ್ನ ಮಾತು? ಇದು ಯಾಕೆ ನಿನಗೆ ಅಂಟಿಕೊಂಡಿತು ಅಂತ ಹೇಳು ಮಾವ, ಹೇಳು. ಬಣ್ಣದ ಹೆಣ್ಣುಗಳ ಮಾತಿಗೆ ಅರುಳಾಗಿ ನಮ್ಮ ಜೀವನವನ್ನೇ ಒಲಿ ತೆಗೆದು ನನಗೆ ಆಶ್ರಯದಾತಳಾದ ಈ ಸುರಾದೇವಿ, ಈ ಮರಳು ಅಯ್ಯೋ ದೇವ್ರೆ, ನಿನ್ನನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕಿಂತ ಮುಂಚೆ ನನ್ನ ಸಾವಾದ್ರೂ ಸಂಪಿಸುವಾಗ ಸಾವು ನಮ್ಮ ಅಡಿಯಾಳಲ್ಲ, ನಿನ್ನ ಋಣ ತೀರುತ್ತಲೇ ಪಯಣ. ಮುಂದೆ ಆಗುವುದೊಂದು ಕ್ಷಣ, ಮುಂದಕ್ಕೆ ಕಾದಿರದು ನನ್ನ ಲೆಕ್ಕವದಿಲ್ಲ ಎಂದು ನೋಡಿದ ಆ ಡಿವಿಜಿಯವರು ನುಡಿಯಂತೆ ನಾವಿಲ್ಲಿ ಎಷ್ಟು ದಿನ ಬಾಳಬೇಕೆಂದು ಬರೆದಿದೆಯೋ ಅಷ್ಟು ದಿನ ಬಾಳಲೇಬೇಕು. ಮಾವ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ ಮನೆಗೆ ಬಾ ಮಾವ. ಯೋಗ್ಯತೆ ಮೀರಿ ಇಲ್ಲಬಾರದ ತಪ್ಪುಗಳನ್ನ ನಾನು ಮಾಡಿದ್ದು ನಿಜ, ಆದ್ರೆ ಆ ಪರಿಸ್ಥಿತಿ ಅನುಗುಣವಾಗಿ ನಾನು ಆ ರೀತಿ ಮಾಡಲಾಯಿತು. ಆದ್ರೆ ನಿನ್ನ ಜೀವನಕ್ಕೆ ನಾನು ಕೊಂದು ತರಬೇಕನ್ನುವ ಉದ್ದೇಶ ನನಗಿಲ್ಲ ಮಾವ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮನೆಗೆ ಮಾವ. ಆ ಮನೆ ನೀನಿಲ್ಲದೆ ಸ್ಮಶಾನವಾಗಿದೆ ಮಾವ, ಸ್ಮಶಾನವಾಗಿದೆ. ನನಗೆ ಯಾವ ಮನೆ ಇದೆ? ನನಗೆ ಯಾವ ಮನೆ ಇದೆ? ನನಗೆ ಯಾವ ಮನೆ ಈ ಪ್ರಪಂಚದಲ್ಲಿ ನನ್ನವರು ಅನ್ನವರು ಯಾರಿಲ್ಲ. ಬರುವಾಗ ನಾನು ಬಂದವನು ಒಬ್ಬನೇ, ಹೋಗುವಾಗಲೂ ಒಬ್ಬನೇ. ಏಕಾಕಿಯು ಈ ಜಗದಲ್ಲಿ, ಏಕಾಕಿಯು. ಅಯ್ಯೋ ದೇವ್ರೆ, ಎಂತ ತಪ್ಪು ಮಾಡಿಬಿಟ್ಟೆ, ಎಂತ ತಪ್ಪು ಮಾಡಿಬಿಟ್ಟೆ. ನಾನೇ ನನ್ನ ಕೈಯಾರ ನನ್ನ ಮಾವನ ಜೀವನವನ್ನ ಹಾಳು ಮಾಡಿಬಿಟ್ಟೆ. ಇಲ್ಲ ಇಲ್ಲ, ನನ್ನಂತ ಪಾಪಿಗೆ ಇದೇ ಶಿಕ್ಷೆ.